ರಾಜ್ಯದ 2 ಕ್ಷೇತ್ರಗಳಲ್ಲಿ ಸದ್ಯ ಬಿಸಿ ಬಿಸಿ ಗೋ ಬ್ಯಾಕ್ ಪಾಲಿಟಿಕ್ಸ್ ಚರ್ಚೆಯಲ್ಲಿದೆ, ಮುನ್ನೆಲೆಯಲ್ಲಿದೆ. ಹಾಗಾದ್ರೆ ಯಾವುದದು 2 ಕ್ಷೇತ್ರ ನೋಡ್ತಾ ಹೋಗೋಣ. ರಾಜ್ಯದ ಪ್ರಮುಖ 2 ಕ್ಷೇತ್ರಗಳಲ್ಲಿ ಬಿಸಿ ಬಿಸಿ ಗೋ ಬ್ಯಾಕ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್, ಮತ್ತೊಂದು ಕ್ಷೇತ್ರದಲ್ಲಿ ಬಿಜೆಪಿಗೆ ಗೋ ಬ್ಯಾಕ್ ಬಿಸಿ ತಟ್ತಾ ಇದೆ. ಕ್ಷೇತ್ರದ ಹೊರಗಿನ ಅಭ್ಯರ್ಥಿಗೆ ಸ್ಥಳೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕ್ಷೇತ್ರದ ಹೊರಗಿನವರಿಗೆ ಟಿಕೆಟ್ ಕೊಡಬಾರದು ಅಂತ ಸ್ಥಳೀಯ ನಾಯಕರು ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಸಂಯುಕ್ತ ಪಾಟೀಲ್ಗೆ ಗೋ ಬ್ಯಾಕ್, ಸಂಯುಕ್ತ ಪಾಟೀಲ್ ಅನ್ನುವಂತ ಬಿಸಿ ತಟ್ತಾ ಇದೆ. ಬೆಳಗಾವಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಗೋ ಬ್ಯಾಕ್ ಬಿಸಿ ತಟ್ತಾ ಇದೆ. ಸೊ ಹಾಗಾಗಿ ರಾಜ್ಯದ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಗೋ ಬ್ಯಾಕ್ ಪಾಲಿಟಿಕ್ಸ್ ನ ಬಿಸಿ ಬಹಳ ದೊಡ್ಡ ಮಟ್ಟದಲ್ಲಿ ತಟ್ತಾ ಇದೆ. ಯಾಕಾಗ್ತಾ ಇದೆ ಹೀಗೆ? ಯಾಕೆ ಸ್ಥಳೀಯ ನಾಯಕರನ್ನ ಗುರುತಿಸುವಲ್ಲಿ 2 ಪಕ್ಷಗಳು ವಿಫಲವಾದ್ರ? ಒಂದ್ ಕಡೆ ಬಾಗಲಕೋಟೆಯ ವಿಚಾರವನ್ನ ತೆಗೆದುಕೊಂಡಾಗ ಅಲ್ಲಿಯ ಸ್ಥಳೀಯ ನಾಯಕಿ ವೀಣಾ ಕಾಶಪ್ಪನವರಿದ್ದಾರೆ, ಪ್ರಬಲ ಆಕಾಂಕ್ಷಿ ಕೂಡ ಹೌದು. ಆದರೆ ಪಕ್ಷ ಅವರಿಗೆ ಮಣೆ ಹಾಕದೆ ಹೊರಗಿನಿಂದ ಕರ್ಕೊಂಡು ಬಂದು ಯಾರನ್ನೋ ನಿಲ್ಸಿದ್ರೆ ನಾವ್ ಹೇಗೆ ಒಪ್ಕೊಳ್ಳಕ್ಕಾಗುತ್ತೆ ಅಂತ ಬಾಗಲಕೋಟೆಯ ಜನ ಜೊತೆಗೆ ವೀಣಾ ಕಾಶಪ್ಪನವರವರ ಬೆಂಬಲಿಗರು ಇವತ್ತು ಪ್ರತಿಭಟನೆಯನ್ನ ನಡೆಸಿದ್ರು. ಸದ್ಯದಲ್ಲಿ ಈಗ ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್ ವರ್ಸಸ್ ವೀಣಾ ಕಾಶಪ್ಪನವರ ಅನ್ನುವಂತೆ ಆಗಿದೆ. ಕಾಂಗ್ರೆಸ್ನಲ್ಲೇನೆ ಈಗ ಗೊಂದಲ ಸೃಷ್ಟಿಯಾಗಿದೆ. ಇವತ್ತು ವೀಣಾ ಕಾಶಪ್ಪನವರವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದ ಮುಂದೆ ದೆಹಲಿಯಲ್ಲಿ ಕಣ್ಣೀರು ಕೂಡ ಹಾಕ್ತಾ ಇದ್ರು. ಯಾಕೆ ನಮ್ಮ ನಾಯಕರು ಹೆಣ್ಮಕ್ಳಿಗೆ ಈ ತರ ಅನ್ಯಾಯ ಮಾಡ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ. ಪಕ್ಷಕ್ಕೋಸ್ಕರ ದುಡ್ದವ್ರಿಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ. ಸಂಯುಕ್ತ ಪಾಟೀಲ್ ಯಾರು? ಪಕ್ಷಕ್ಕೋಸ್ಕರ ಅವ್ರಿಗೆ ಏನ್ ಮಾಡಿದ್ದಾರೆ? ಯಾರೋ ಹೊರಗಿನಿಂದ ಕರ್ಕೊಂಡು ಬಂದು ನಿಲ್ಲಿಸ್ತಾ ಇದ್ದಾರೆ, ನನಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರು. ಏನು ಬೆಳಗಾವಿಯ ವಿಚಾರವನ್ನ ತೆಗೆದುಕೊಂಡಾಗ ಈರಣ್ಣ ಕಡಾಡಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಸ್ಥಳೀಯರು ಪಟ್ಟು ಹಿಡಿತಾ ಇದ್ರೆ, ಅಥವಾ ಸ್ಥಳೀಯರಾಗಿ ಪಟ್ಟು ಹಿಡಿತಾ ಇದ್ರೆ, ಈರಣ್ಣ ಕಡಾಡಿ ಅವರು ಸ್ಥಳೀಯರಿಗೆ ಟಿಕೆಟ್ ಸಿಗಬೇಕು ಅಂತ ಪಟ್ಟು ಹಿಡಿತಾ ಇದ್ರೆ, ಇನ್ನೊಂದು ಕಡೆ ಟಿಕೆಟ್ ಈಗ ಆಲ್ರೆಡಿ ಜಗದೀಶ್ ಶೆಟ್ಟರ್ಗೆ ಅಂತ ಇನ್ನೇನು ಅಧಿಕೃತ ಘೋಷಣೆ ಒಂದೇ ಬಾಕಿ ಉಳಿದಿರುವಾಗ ಜಗದೀಶ್ ಶೆಟ್ಟರ್ ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಬಾಗಲಕೋಟೆ ಟಿಕೆಟ್ ಸಂಯುಕ್ತ ಪಾಟೀಲ್ಗೆ ಸಿಗುವಂತ ಬಹುತೇಕ ಸಾಧ್ಯತೆ ಇದೆ. ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತಾಗೆ ಕಾಂಗ್ರೆಸ್ನ ಬಾಗಲಕೋಟೆ ಕ್ಷೇತ್ರದ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ. ವೀಣಾ ಕಾಶಪ್ಪನವರ ಬೆಂಬಲಿಗರಿಂದ ಭಾರಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಡೆಸಲಾಯಿತು. ಬಾಗಲಕೋಟೆಯಲ್ಲಿ ಗೋ ಬ್ಯಾಕ್ ಸಂಯುಕ್ತ ಅಂತ ವೀಣಾ ಕಾಶಪ್ಪನವರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅತ್ತ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ವೀಣಾ ಕಾಶಪ್ಪನವರ ಭೇಟಿಯನ್ನ ಕೊಟ್ಟಿದ್ರು. ಅವರ ಜೊತೆಗೆ ಅವರ ಸಮುದಾಯದ ಜಯಮೃತ್ಯುಂಜಯ ಶ್ರೀಗಳು ಕೂಡ ಭೇಟಿ ಕೊಟ್ಟಿದ್ರು. ಟಿಕೆಟ್ ಸಿಗಲ್ಲ ಅಂತ ತಿಳಿದು ವೀಣಾ ಕಾಶಪ್ಪನವರ್ ಕಣ್ಣೀರನ್ನ ಹಾಕಿದ್ರು. ಕಳೆದ ಬಾರಿ ಯಾರು ಕೂಡ ನಿಲ್ಲೋದಕ್ಕೆ ಮುಂದೆ ಬರಲಿಲ್ಲ. ಕಳೆದ ಲೋಕಸಭಾ ಚುನಾವಣೆ ಬಂದಾಗ ನಾನು ಧೈರ್ಯ ಮಾಡಿ ನಿಂತು ಸೋತೆ. ಈಗ ನಮ್ಮ ಕ್ಷೇತ್ರದಲ್ಲಿ 4 ಜನ ಸಚಿವರಿದ್ದಾರೆ, ಈಗ ಕೊಡಿ ಅಂತ ಹೇಳ್ತಾ ಇದ್ರೆ ಟಿಕೆಟ್ ಅನ್ನ ಕೊಡ್ತಾ ಇಲ್ಲ, ನನಗೆ ಅನ್ಯಾಯ ಆಗಿದೆ ಅಂತ ಮಾತನಾಡ್ತಾ ಇದ್ರು. ಹಲೋ ಹಲೋ ಇರೋದೇ ಇದೊಂದು ಕೊನೆ ಅವಕಾಶ. ನನ್ನ ಜಿಲ್ಲೆಯ ಜನರು ನಾನು ಕಳ್ಕೊಳೋದಕ್ಕೆ ಬಯಸಲ್ಲ. ಅವ್ರಿಗೆಲ್ಲ ಆತಂಕ ಶುರುವಾಗಿದೆ, ಎಲ್ಲಿ ನಮ್ಮ ನಾಯಕಿ ನಮ್ಮನ್ನು ಕೈ ಬಿಟ್ಟು ಹೋಗ್ತಾಳೋ ಅಂತೇಳಿ. ಇದೊಂದು ಕೊನೆ ಅವಕಾಶ ನನಗೆ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸೋದಕ್ಕೋಸ್ಕರ ಇರೋವಂಥದ್ದು. ಇದನ್ನು ಇವರು ಈ ಥರ ಮಾಡಿದರು ಅಂತಂದರೆ ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಮಾಡೋದಂಗೆ ಅಂತೇಳಿ ಹೇಳೋದಕ್ಕೆ ಬಯಸ್ತಿದ್ದಾರೆ. ಈಗ ಭೇಟಿ ಆಗಿದ್ರಮ್ಮ, ಈಗ ಖರ್ಗೆ ಅವ್ರನ್ನ ಭೇಟಿ ಆಗಿದ್ರ? ಖರ್ಗೆ ಅವ್ರನ್ನ ಭೇಟಿ, ರಾಜ್ಯದ ನಾಯಕರುಗಳನ್ನ ಯಾರು ಭೇಟಿ ಆಗಿದ್ರು ಮೇಡಮ್? ಡೆಲ್ಲಿಯಲ್ಲಿ ಹೆಸರು ಕೊನೆಯವರೆಗೂ ಇತ್ತು, ಕೊನೆಗೆ ಸಂಯುಕ್ತ ಪಾಟೀಲ್ ಅವರ ಹೆಸರು ಬಂದಿದೆ. ನೋಡಿ, ಇದು ಯಾವ ರೀತಿ ಬಂದಿದೆ ನೀವು ಅವ್ರನ್ನೇ ಕೇಳಬೇಕು. ಎಲ್ಲಿ ಕೆಲಸ ಮಾಡಿದ್ದಾರೆ, ಎಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ, ಯಾವ ಗ್ರಾಮಕ್ಕೆ ಹೋಗಿದ್ದಾರೆ, ಯಾವ ಇದರಲ್ಲಿ ಅವ್ರು ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದಾರೆ ಅಂತ ನೀವೇ ಹೇಳಬೇಕು ಪಕ್ಕದ ಜಿಲ್ಲೆಯವರಿಗೆ. ಇತ್ತ ಬೆಳಗಾವಿಯಲ್ಲೂ ಬಿಸಿ ಬಿಸಿ ಗೋ ಬ್ಯಾಕ್ ಪಾಲಿಟಿಕ್ಸ್ ಜೋರಾಗಿದೆ. ಜಗದೀಶ್ ಶೆಟ್ಟರ್ ಅವರಿಗೆ ಅದರ ಬಿಸಿ ತಟ್ತಾ ಇದೆ. ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ನೀಡಬಾರದು ಅಂತ ಸ್ಥಳೀಯ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಬೆಳಗಾವಿ ಬಿಜೆಪಿ ಟಿಕೆಟ್ಗೆ ಸ್ಥಳೀಯರಿಗೆ ನೀಡಬೇಕು ಅಂತ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಸಭೆಯನ್ನು ನಡೆಸಿ ಹೈಕಮಾಂಡ್ಗೆ ಮುಖಂಡರು ಒತ್ತಡವನ್ನ ಹಾಕಿದ್ದಾರೆ. ಯಾಕ್ರಿ, ನಮ್ಮ ಕ್ಷೇತ್ರದಲ್ಲೇ ಇದ್ದಾರೆ, ನಮ್ಮ ಕ್ಷೇತ್ರದ ನಾಯಕರಿಗೆ ಟಿಕೆಟ್ ಕೊಡಿ,
ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಕಾರ್ಯಕರ್ತರು ಪೋಸ್ಟ್ಗಳನ್ನ ಹಾಕಿದ್ದಾರೆ. ಇತ್ತ ಬೆಳಗಾವಿಯಲ್ಲೂ ಕೂಡ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಇನ್ನೇನು ಕನ್ಫರ್ಮ್ ಆಗುತ್ತೆ ಅನ್ನುವಂಥ ಬೆನ್ನಲ್ಲೇ ಅಲ್ಲೂ ಕೂಡ ಜಗದೀಶ್ ಶೆಟ್ಟರ್ಗೆ ಗೋ ಬ್ಯಾಕ್ ಬಿಸಿ ತಟ್ತಾ ಇದೆ. ಬೇಡ, ನಮ್ಮ ಕ್ಷೇತ್ರದ ನಾಯಕರಿಗೆ, ನಮ್ಮ ಸ್ಥಳೀಯ ನಾಯಕರಿಗೆ ನೀವು ಕೊಡಿ ಟಿಕೆಟ್ ಅಂತ ವರಿಷ್ಠರ ಮೇಲೂ ಕೂಡ ಒತ್ತಡವನ್ನ ಹೇರಲಾಗ್ತಾ ಇದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಬಹಳ ಪ್ರಮುಖ 2 ಕ್ಷೇತ್ರ, ಬೆಳಗಾವಿನೂ ಹೌದು, ಈ ಕಡೆ ಬಾಗಲಕೋಟೆನೂ ಹೌದು. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಗೋ ಬ್ಯಾಕ್ ಬಿಸಿ ತಟ್ತಾ ಇದ್ರೆ, ಈ ಕಡೆ ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್ಗೆ ಗೋ ಬ್ಯಾಕ್ ಬಿಸಿ ತಟ್ತಾ ಇದೆ. ಬಹಳ ಪ್ರಬಲ ಆಕಾಂಕ್ಷಿ ವೀಣಾ ಕಾಶಪ್ಪನವರ್, ಅವರಿಗೆ ಕಡೆ ಹಂತದಲ್ಲಿ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹೇಳೋಕೆ ಏನ್ ಕಾರಣ, ಏನಾಯ್ತು, ಏನ್ ನಡೀತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಖಂಡಿತವಾಗ್ಲೂ ಸಿಂಧೂರ, ಎರಡೂ ಪಕ್ಷಗಳಲ್ಲಿ ಟಿಕೆಟ್ ಕಗ್ಗಂಟು ಬಗೆಹರಿತು ಅನ್ನೋಷ್ಟರಲ್ಲಿ ಈಗ ಬಹಳಷ್ಟು ಒಂದು ಗೋ ಬ್ಯಾಕ್ ಒಂದು ಅಭಿಯಾನಗಳನ್ನ ಎರಡೂ ಪಕ್ಷದಲ್ಲಿ ಶುರು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ವೀಣಾ ಕಾಶಪ್ಪನವರಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಆಯಿತು ಅಂತ ಹೇಳಲಾಗ್ತಾ ಇತ್ತು. ಆದರೆ ಸಚಿವ ಶಿವಾನಂದ ಪಾಟೀಲ್ ಅವರು ತಮ್ಮ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಕೊಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಮೇಲುಗೈಯನ್ನ ಸಾಧಿಸಿದ್ದಾರೆ. ಬಹುತೇಕವಾಗಿ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ವಿಚಾರ ಗೊತ್ತಾಗಿದ್ದ ತಕ್ಷಣ ವೀಣಾ ಕಾಶಪ್ಪನವರು ಅಲರ್ಟ್ ಆಗಿದ್ರು. ನಿನ್ನೆ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದು ಅಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿ ತಮ್ಮ ಬೆಂಬಲಿಗರ ಮೂಲಕ ಒತ್ತಡ ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಈಗ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ತಮ್ಮ ಸಮುದಾಯದ ಸ್ವಾಮೀಜಿಗಳ ಮೂಲಕ ಖರ್ಗೆ ಅವರನ್ನ ಭೇಟಿ ಮಾಡಿ ಅವರ ಮನವೊಲಿಕೆ ಮಾಡತಕ್ಕಂಥ ಒಂದು ಪ್ರಯತ್ನಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಅವರಿಗೆ ಯಾವುದೇ ಸಕಾರಾತ್ಮಕವಾದಂತಹ ಒಂದು ವಿಚಾರ ಗೊತ್ತಾಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಕಣ್ಣೀರನ್ನ ಹಾಕಿರ್ತಕ್ಕಂಥದ್ದು. ಸಂಯುಕ್ತ ಪಾಟೀಲ್ ಬಾಗಲಕೋಟೆಯಲ್ಲಿ ಯಾರು ಅಂತಾನೆ ಗೊತ್ತಿಲ್ಲ, ಅಂತವರಿಗೆ ಟಿಕೆಟ್ ಅನ್ನ ಕೊಡ್ತಾರೆ. ಅವರು ಕ್ಷೇತ್ರದಲ್ಲಿ ಏನು ಕೊಡುಗೆ ಇದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಹಾಕಿರ್ತಕ್ಕಂಥದ್ದು. ಜೊತೆಗೆ ನಾನು 5-6 ವರ್ಷಗಳಿಂದಾನು ಕೂಡ ಬಹಳಷ್ಟು ಒಂದು ಕ್ಷೇತ್ರದಲ್ಲಿ ಕೆಲವೊಂದು ಪಕ್ಷ ಸಂಘಟನೆಯನ್ನ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಅನ್ಯಾಯ ಆಗಿದೆ ಅನ್ನೊಂದು ಮಾತನ್ನು ಕೂಡ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಕಡೆ ಬಿಜೆಪಿಯಲ್ಲೂ ಕೂಡ ಅದೇ ರಾಗ ಅದೇ ಹಾಡು ಅಂತಾನೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಅವರು ಹಾವೇರಿ ಅಥವಾ ಹುಬ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಅನ್ನ ಬಯಸಿದ್ರು. ಆದ್ರೆ ಅವ್ರಿಗೆ ಈಗ ಬೆಳಗಾವಿಯಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡೋದಕ್ಕೆ ಬಿಜೆಪಿ ನಾಯಕರು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಇದು ಬೆಳಗಾವಿಯ ಸ್ಥಳೀಯ ನಾಯಕರಲ್ಲಿ ಬಹಳಷ್ಟು ಒಂದು ಆತಂಕವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ನಮ್ಮ ಕ್ಷೇತ್ರಕ್ಕೆ ಯಾಕೆ ಬರಬೇಕು ಅನ್ನೊಂದು ಪ್ರಶ್ನೆಯನ್ನು ಕೂಡ ಅಲ್ಲಿ ಸ್ಥಳೀಯ ಮಟ್ಟದ ನಾಯಕರು ಎತ್ತಿರ್ತಕ್ಕಂಥದ್ದು. ಇದೇ ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೆಟ್ಟರ್ ಗೋ ಬ್ಯಾಕ್ ಅನ್ನೋ ಒಂದು ಪೋಸ್ಟರ್ಗಳನ್ನು ಕೂಡ ಹರಿಬಿಡ್ತಾ ಇದ್ದಾರೆ. ಇದು ಬಿಜೆಪಿ ಹೈಕಮಾಂಡ್ಗೂ ಕೂಡ ಕೊಂಚ ತಲೆ ಬಿಸಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಬೆಳಗಾವಿ ಟಿಕೆಟ್ ಪೆಂಡಿಂಗ್ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಈ ಕಡೆ ಬಹುತೇಕವಾಗಿ ಜಗದೀಶ್ ಶೆಟ್ಟರ್ ಅವರ ಒಂದು ಮನವೊಲಿಕೆ ಮಾಡತಕ್ಕಂಥ ಒಂದು ನಿಟ್ಟಿನಲ್ಲಿ, ಜೊತೆಗೆ BSY ಯಡಿಯೂರಪ್ಪನವರು ಖುದ್ದು ಅಖಾಡಕ್ಕೆ ಇಳಿದು ಅವರ ಅಸಮಾಧಾನವನ್ನ ಶಮನ ಮಾಡಿ ಬೆಳಗಾವಿ ಟಿಕೆಟ್ ಕೊಡಿಸ್ತಕ್ಕಂಥ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಶೆಟ್ಟರ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗ್ತಾ ಇದ್ದಂತೆ ಈ ಕಡೆ ಈರಣ್ಣ ಕಡಾಡಿ ಅವರು ರಾಜ್ಯಸಭಾ ಸದಸ್ಯರೇನಿದ್ದಾರೆ, ಇವರ ಒಂದು ಬೆಂಬಲಿಗರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಬೆಳಗಾವಿ ಟಿಕೆಟ್ ಅನ್ನ ಶೆಟ್ಟರ್ ಅವರಿಗೆ ಕೊಡಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಒತ್ತಡವನ್ನ ತರ್ತಾ ಇದ್ದಾರೆ. ಇದು ಎರಡೂ ಪಕ್ಷಗಳಲ್ಲಿ ಈ ರೀತಿಯ ಒಂದು ಗೋ ಬ್ಯಾಕ್ ಒಂದು ಆಂದೋಲನದ ರೀತಿ ಒಂದು ಪೋಸ್ಟರ್ ವಾರನ್ನ ನಡೆಸ್ತಾ ಇರ್ತಕ್ಕಂಥದ್ದು ಕೊಂಚ ಎರಡೂ ಪಕ್ಷಗಳಲ್ಲಿ ತಲೆನೋವಾಗಿರ್ತಕ್ಕಂಥದ್ದು. ಸದ್ಯ ಬಹುತೇಕವಾಗಿ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ದೆಹಲಿಯಲ್ಲಿ BS ಯಡಿಯೂರಪ್ಪ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈರಣ್ಣ ಕಡಾಡಿ ಅವರನ್ನ ಸಮಾಧಾನ ಮಾಡ್ತಕ್ಕಂಥ ಮತ್ತೆ ಅವರ ಮನವೊಲಿಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಆದ್ರೆ ಈ ಕಡೆ ಕಾಂಗ್ರೆಸ್ನಲ್ಲಿ ಬಾಗಲಕೋಟೆ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಕಡೆ ಶಾಸಕ ವಿಜಯಾನಂದ ಕಾಶಪ್ಪನವರ ನಡೆನೂ ಕೂಡ ಏನಾಗಿರ್ಬೋದು ಅನ್ನೋ ಕುತೂಹಲ ಸದ್ಯಕ್ಕೆ ಕಾಡ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಯಾಕೆಂದ್ರೆ ಎರಡೂ ಕೂಡ ಪ್ರಮುಖ ಕ್ಷೇತ್ರಗಳಾಗಿರೋದ್ರಿಂದ ವೀಣಾ ಕಾಶಪ್ಪನವರಾಗ್ಲಿ ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡವರು, ವೀಣಾ ಕಾಶಪ್ಪನವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಸೇವೆಯನ್ನ ಮಾಡ್ತಾ ಬಂದವರು. ಆದ್ರೆ ಸಂಯುಕ್ತ ಪಾಟೀಲ್ ಹೆಸರು ಇದ್ದಕ್ಕಿದ್ದಂಗೆ ಮುನ್ನೆಲೆಗೆ ಬರುತ್ತೆ. ಕಡೆಯ ಹಂತದವರೆಗೂ ಕೂಡ ವೀಣಾ ಕಾಶಪ್ಪನವರಂತಾನೆ ಇದ್ದಿದ್ದು. ಆದ್ರೆ ಎಲ್ಲೂ ಕೂಡ ವೀಣಾ ಕಾಶಪ್ಪನವರ ಹೆಸರನ್ನ ಹೈಕಮಾಂಡ್ಗೆ ಶಿಫಾರಸು ಮಾಡಿರ್ಲಿಲ್ಲ ಅನ್ನುವಂಥ ಒಂದು ಮಾತು ಕೂಡ ಇದೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ವೀಣಾ ಕಾಶಪ್ಪನವರ ಹೆಸರು ಕಡೆಯವರೆಗೂ ಚಾಲ್ತಿಯಲ್ಲಿದ್ರು ಕೂಡ ಅಧಿಕೃತವಾಗಿ ಅವರ ಹೆಸರನ್ನ ಹೈಕಮಾಂಡ್ಗೆ ಶಿಫಾರಸು ಮಾಡಿರಲಿಲ್ಲ ಅಂತ ಕೂಡ ಮಾತುಗಳಿದ್ದಾವೆ. ಸಿಂಧೂರ, ಪ್ರಮುಖವಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಖುದ್ದು 2 ಹೆಸರುಗಳು ಓಡಾಡ್ತಾ ಇದ್ದು. ಮುಂಚೆಯಿಂದಲೂ ಕೂಡ ವೀಣಾ ಕಾಶಪ್ಪನವರು ಜೊತೆಗೆ ಸಂಯುಕ್ತ ಪಾಟೀಲ್ ಅವರ ಹೆಸರುಗಳು ಕೂಡ ಇತ್ತು. ಜೊತೆಗೆ ವಿಜಯಾನಂದ ಕಾಶಪ್ಪನವರು ಏನಿದ್ದಾರೆ, ಇವರು ಕೂಡ ತಮ್ಮ ಪತ್ನಿಗೆ ಟಿಕೆಟ್ ಕೊಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲೂ ಕೂಡ ಸಮುದಾಯದ ಮುಖಂಡರುಗಳನ್ನ ಕರೆದುಕೊಂಡು ದೆಹಲಿ ಮಟ್ಟದ ನಾಯಕರ ಮೇಲೆ ಒಂದು ಒತ್ತಡ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ದೆಹಲಿ ನಾಯಕರು ಕೂಡ ಕಾದ್ ನೋಡೋಣ, ತಮಗೂ ಕೂಡ ತಮ್ಮ ಕುಟುಂಬಕ್ಕೂ ಕೂಡ ಟಿಕೆಟ್ ಕೊಡ್ತಕ್ಕಂಥ ಒಂದು ವಿಚಾರವಾಗಿ
ಚರ್ಚೆ ಮಾಡ್ತೀವಿ ಅನ್ನೊಂದು ವಿಶ್ವಾಸವನ್ನ, ಒಂದು ಭರವಸೆಯನ್ನ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ರು. ಆದ್ರೆ ಅಂತಿಮ ಕ್ಷಣದಲ್ಲಿ ಈಗ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಫೈನಲ್ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ವೀಣಾ ಕಾಶಪ್ಪನವರು ಇವರೇನಿದ್ದಾರೆ, ಇವರು ಕಣ್ಣೀರು ಹಾಕುವ ಮೂಲಕ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಸಿಂಧೂರ.